ಗಾಳಿ ಮಳೆಗೆ ಆರಿ ಹೋದ ಮೇಲ್ಛಾವಣಿ, ಆಶ್ರಯ ಕಳೆದುಕೊಂಡ ಬಡ ಕುಟುಂಬ ಕಣ್ಣೀರು. ವೆಂಕಟಾಪುರ ಗ್ರಾಮದ ನಿರಾಶ್ರಿತ ಬಡ ಕುಟುಂಬಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿದ ಉಲ್ಕೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಶುಕ್ರವಾರ ಮಧ್ಯಾಹ್ನ ಸುರಿದ ಭೀಕರ ಆಲಿಕಲ್ಲು ಸಹಿತ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿದ್ದು, ಬಡ ಕುಟುಂಬವೊಂದು ಬೀದಿಗೆ ಬಂದು ಕಣ್ಣೀರು ಹಾಕುತ್ತಿರುವ ಹೃದಯ ವಿದ್ರಾವಕ ಘಟನೆ ಬೇತಮಂಗಲ ಸಮೀಪದ ವೆಂಕಟಾಪುರ ಗ್ರಾಮದಲ್ಲಿ ನಡೆದಿದೆ. ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟಾಪುರ ಗ್ರಾಮದ ನಿವಾಸಿಗಳಾದ ರತ್ನಮ್ಮ ಹಾಗೂ ನಾರಾಯಣ್ ಶೆಟ್ಟಿ ರವರು ತೀವ್ರ ಆರ್ಥಿಕ ಸಂಕಷ್ಟದ ನಡುವೆಯೂ ಸಾಲ ಸೋಲ ಮಾಡಿ ತಮ್ಮ ತಾಯಿ ಮತ್ತು 3 ಮಕ್ಕಳೊಂದಿಗೆ ವಾಸಿಸಲು ಸಣ್ಣದೊಂದು ಶೀಟಿನ ಮನೆ ನಿರ್ಮಿಸಿಕೊಂಡಿದ್ದರು. ಆದರೆ ಮಧ್ಯಾಹ್ನ ಬೀಸಿದ ಭೀಕರ ಗಾಳಿ ಮಳೆಗೆ ಮನೆಯ ಮೇಲಿದ್ದ ಸಿಮೆಂಟ್ ಹಾಗೂ ಕಬ್ಬಿಣದ ಶೀಟ್ಗಳು ಸಂಪೂರ್ಣವಾಗಿ ಹಾರಿ ಹೋಗಿವೆ. ಸದ್ಯ ಇರಲು ನೆರಳು ಇಲ್ಲದೆ ಇಡೀ ಕುಟುಂಬವು ಆಶ್ರಯ ಕಳೆದುಕೊಂಡು ಕಣ್ಣೀರು ಹಾಕುತ್ತಿದೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಯರಾಮ್ ರೆಡ್ಡಿ ಮಾತನಾಡಿ, ರತ್ನಮ್ಮ ಮತ್ತು ನಾರಾಯಣ್ ಶೆಟ್ಟಿ ಅವರದ್ದು ತೀರಾ ಬಡ ಕುಟುಂಬ. ಗಾಳಿ ಮಳೆಗೆ ಇವರ ಮನೆ ಸಂಪೂರ್ಣ ನಾಶವಾಗಿದೆ. ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಶಾಸಕರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಈ ಕಡು ಬಡ ಕುಟುಂಬದ ನೆರವಿಗೆ ಧಾವಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಪ್ರಬುದ್ಧ ಪ್ರಜಾವೇದಿಕೆಯ ಅಧ್ಯಕ್ಷರಾದ ಶ್ರೀನಾಥ್ ನಾಸ್ತಿಕ್ ರವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ತಾತ್ಕಾಲಿಕ ಆಶ್ರಯ ಕಲ್ಪಿಸುವಂತೆ ಆಗ್ರಹಿಸಿದರು. ಇನ್ನು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶ್ರೀನಿವಾಸ ಮೂರ್ತಿ ರವರು ತಾತ್ಕಾಲಿಕವಾಗಿ ಅಂಗನವಾಡಿ ಕೇಂದ್ರವನ್ನ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದರು. ಜೊತೆಗೆ ಪಂಚಾಯಿತಿ ಬಿಲ್ ಕಲೆಕ್ಟರ್ ವೆಂಕಟರಾಮ್ ರವರ ಮೂಲಕ ತಾರ್ಪೋಲ್ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ರಾಮಕೃಷ್ಣ ರೆಡ್ಡಿ, ನಾರಾಯಣ್ ರೆಡ್ಡಿ, ನರಸಿಂಹ ರೆಡ್ಡಿ, ಸುಬ್ಬಯ್ಯ, ಬಾಬು ಸೇರಿದಂತೆ ಇತರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಾಸ್ತಿ ಗಾಳಿ ಬರೋ ಇದರಿಂದ ನಾವು ಹೊರಗಡೆ ಇರೋದು ಮಕ್ಕಳು ಇದ್ರು ಮನೆಯಲ್ಲಿ ಮಕ್ಕಳು ಬೇರೆ ಕಡೆ ಕೆಲಸ ಹೋಗಿದ್ರು. ಕೆಲಸದಿಂದ ಬರೋದು ಮಳೆ ಗಾಳಿ ಜಾಸ್ತಿ ಬರೋದಿಲ್ಲ, ಶೀಟ್ ಎಲ್ಲ ಹೊಡೆದಿದೆ. ಮತ್ತೆ ಈ ಸಿಕ್ ಶೀಟ್ ಎಲ್ಲ ಐತೆ ಆ ಕಡೆ ಸಾಕು ಇಲ್ಲ ಶೀಟ್ ಎಲ್ಲ ಎಲ್ಲ ಶೀಟ್ಲೆಲ್ಲ ಹೊರಟೋಗಿದೆ ಅಂತ ಎಲ್ಲ ಪೂರ್ತಿ ಹೊಡೆದು ಬಿಸಾಕ್ತದೆ. ನಮ್ಗೇನು ಇಲ್ಲ, ಅದಕ್ಕೋಸ್ಕರ ಜಾಗ ಇದಾಗ್ಬಿಟ್ಟಿದೆ ಸರ್. ಪಾಪ ಅವ್ರಿಗೆ ಮಕ್ಕಳು ಮನೆಯಲ್ಲೇ ಇದ್ರು, ಅವ್ರಿಗೇನು ಇದಿಲ್ದಿರ ಏನೋ ಪರಿಹಾರ ಇದು ಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತೇನು ನಮ್ಮ KGF ತಾಲೂಕು ಉಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ವೆಂಕಟಾಪುರ ಗ್ರಾಮದಲ್ಲಿ ಈಗ ಸುರಿದಂತ ಒಂದು ಮಳೆಗೆ ಮತ್ತು ಭಾರಿ ಗಾಳಿಗೆ ವೆಂಕಟಾಪುರ ಗ್ರಾಮದ ಕಡು ಬಡತನದಲ್ಲಿ ಜೀವನ ಮಾಡ್ತಾ ಇರೋದು, ಕೂಲಿ ಕೆಲಸ ಮಾಡಿಕೊಂಡು ಕೂಲಿಯನ್ನೇ ಜೀವನ ಆಧಾರವಾಗಿ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇರುವಂತಹ ನಾರಾಯಣ್ ಶೆಟ್ಟಿ ಅವರ ಒಂದು ಮನೆ ಗಾಳಿಗೆ ಮೇಲೆ ಇರುವಂತ ಒಂದು ಚಾವಡಿ ಏನಿದೆ, ಸೀಟುಗಳು ಒಂದು ಚಾವಡಿ ಪೂರ್ತಿಯಾಗಿ ಗಾಳಿಗೆ ಎದ್ದೋಗಿ ಆಚೆ ಬಿದ್ದಿದೆ. ಮನೆಯಲ್ಲಿ ಯಾರು ಇರಲಿಲ್ಲ, 2 ಮಕ್ಕಳು ಮಾತ್ರ ಇದ್ರು, ಯಾವುದೇ ಅನಾಹುತ ಆಗಲಿಲ್ಲ. ಆದರೆ ಈಗಿನ ಇವರ ಪರಿಸ್ಥಿತಿ ಏನಾಗಿದೆ ಅಂದರೆ, ಇರೋದಕ್ಕೆ ಮನೆ ಇಲ್ಲ. ಪೂರ್ತಿ ನೀವು ನೋಡ್ಬೋದು ಹಿಂದ್ಗಡೆ ಸೀಟುಗಳ ಸಮೇತ ಎಲ್ಲ ಕಿತ್ತೋಗಿದೆ. ಈಗ ಅವರು ಇರೋದಕ್ಕೆ ಆಶ್ರಯ ಇಲ್ಲ. ಸೊ ಆದ್ರಿಂದ ಈ ಕೂಡಲೇ ಈ ಉಲ್ಕೂರು ಪಂಚಾಯತಿಯವರು ಏನಿದ್ದಾರೆ ಅವರಿಗೆ ತಾತ್ಕಾಲಿಕವಾದಂಥ ಒಂದು ಆಶ್ರಯವನ್ನು ಕಲ್ಪಿಸ್ಕೊಡ್ಬೇಕು. ಅದ್ರ ಜೊತೆಗೆ ತಾಲೂಕು ಆಡಳಿತ ಮತ್ತೆ ಮಾನ್ಯ ಶಾಸಕರು ರೂಪಕಳ ಶಶಿಧರ್ ಮೇಡಮ್ ಅವರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವರಿಗೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕೊಡಬೇಕು. ಮನೆಯನ್ನ ಶೀಘ್ರವಾಗಿ ಅವರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಯಾವ ರೀತಿಯಲ್ಲಾದರೂ ಸರಿ ಅವರಿಗೆ ಒಂದು ಅವಶ್ಯವಾದಂಥ ಅಗತ್ಯವಾದಂಥ ಒಂದು ಈ ಸಹಕಾರವನ್ನ ಕೊಡಬೇಕಂತ ನಾವು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ಹಾಗೂ ವೆಂಕಟಾಪುರ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ಕೂಲಿಯನ್ನೇ ಜೀವನವನ್ನು ಆಧಾರವಾಗಿ ಇಟ್ಕೊಂಡು ಬರ್ತಾ ಇರೋಂಥವ್ರು, ಅವ್ರಿಗೆ ಯಾವುದೇ ಆಸ್ತಿ ಅಂತಸ್ತುಗಳಿಲ್ಲ. ಅವರು ಆ ದಿನದ ಕೂಲಿಯ ಒಂದು ಇದು ಆಧಾರದ ಮೇಲೆ ಜೀವನ ನಡೆಸ್ತಾ ಇರೋಂಥವ್ರು. ನೀವು ನೋಡ್ಬೋದು, ಆ ಕುಟುಂಬಸ್ಥರು, ತಾಯಿ ನೋಡ್ಬೋದು. ಸುಮಾರು ಈ ಮನೆಯಲ್ಲಿ 6 ಜನ ವಾಸವಾಗಿದ್ದಾರೆ. ಗಂಡ, ಹೆಂಡತಿ ಮತ್ತು ಅವ್ರ ತಾಯಿ, 3 ಮಕ್ಕಳು ವಾಸವಾಗಿದ್ದಾರೆ. ಸೊ ಇವರಿಗೆ ತುಂಬ ಕಡುಬಡತನದಲ್ಲಿ ಇರೋದ್ರಿಂದ ಇವ್ರಿಗೆ ಆದಷ್ಟು ಬೇಗ ಶೀಘ್ರ ಪರಿಹಾರವನ್ನು ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಸಾಕಕ್ಕೆ ಅವ್ರಿಗೆ ಹಣ ಇಲ್ಲ, ಇದ್ದೋಗಿದ್ರು. 1 ವರ್ಷದಿಂದ ಇದ್ದೋಗಿದ್ರು. ಪಾಪ ಯಮುನ ತಾಯಿ ಏನು ಪಾಪ ತಿನ್ನಕ್ಕೆ ಇಲ್ಲ ಹಂಗೆ ಮಾಡ್ತಾ ಇದ್ದಾರೆ. ಗೋಡೆ ಎಲ್ಲ ಬಿದ್ದೋಗ್ತಾ ಇದೆ. ಗಾಳಿ ಓವರ್ ಗಾಳಿ ಬಂದು ಕಲ್ಲು ಬಿದ್ದು ಎಲ್ಲ ಇದು ತೊಂದರೆ ಆಗಿದೆ. ಗೌರ್ಮೆಂಟ್ನಿಂದ ಪರಿಹಾರ ಏನೋ ಬೇಕಾದ್ರೆ ಅವ್ರಿಗೆ ರೂಪಕ ಸೇರಿದವ್ರಿಗೆ ಅವ್ರಿಗೆ ಮೇಡಮ್ ಅವ್ರಿಗೆ ತಿಳಿಸಿ ಸ್ವಲ್ಪ ಏನು ಪರಿಹಾರ ಒಂದು ಮನೆ ಒಂದು ಹಾಕ್ಬಿಟ್ಟು ರೆಡಿ ಮಾಡಿ ಕೊಡ್ಬಿಟ್ರೆ ಚೆನ್ನಾಗಿರ್ತದೆ. ಅವ್ರ ಪಾಪ ಅವ್ರಿಗೆ ಕಣ್ಣು ನೀರು ಬರ್ತಾ ಇದ್ದೇವ್ರು ನೋಡ್ರಿ, ಇವ್ರು ಕಣ್ಣೀರು ಬರ್ತಾ ಇದ್ದೇವೆ ಮಕ್ಕಳಿಗೆ.
ದಿಗಿಲ್ ಬಿಟ್ಟು ಬಿದ್ದಾರೆ ಪಾಪ. ಮತ್ತೆ ಇವಾಗ ನೈಟ್ ವಾಸ ಮಾಡಕ್ ಕೂಡ ಮನೆ ಇಲ್ಲ. ಇವಾಗ ಪಂಚಾಯತಿ ಅವ್ರಿಗೆ ಕೇಳಿದ್ರು ಕೂಡ ನಮ್ಮ ಕೈಯಿಂದ 500 ರೂಪಾಯಿ 1000 ರೂಪಾಯಿ ಕೊಟ್ಟು ನನ್ನ ಕೈಯಿಂದ ಏನ್ ಮಾಡಕ್ಕಾಗಲ್ಲ. ಸೆಕ್ರೆಟರಿ ಫೋನ್ ಮಾಡಿದ್ರೆ ಹಂಗೆ ಹೇಳಿದ್ರು, ಏನ್ ಮಾಡಕ್ಕಾಗುತ್ತೆ ನಾವು ಪಾಪ, ಏನ್ ಮಾಡೋದು ಅವ್ರಿಗೆ ಹೇಳಿ. ಈಗ ಅತಿ ಶೀಘ್ರವಾಗಿ ಜರೂರಾಗಿ ಇವ್ರಿಗೆ ತಾತ್ಕಾಲಿಕವಾದಂತ ಒಂದು ಉಳ್ಕೊಳ್ಳೋಕೆ ಒಂದು ಆಶ್ರಯವನ್ನ ಕಲ್ಪಿಸ್ಕೊಡ್ಬೇಕನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿದೆ. ಮತ್ತೆ ಆ ಕುಟುಂಬಸ್ಥರಿಗೆ ಈಗ ಇರೋದಕ್ಕೆ ರಾತ್ರಿ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಮನೆಯಲ್ಲಿ ಪೂರ್ತಿ ಈಗ ಮಳೆಯಿಂದ ಪೂರ್ತಿ ಶೀಟ್ಗಳೆಲ್ಲ ಒಡೆದೋಗಿದೆ. ಮಳೆ ಬಂದ್ರೆ ನೇರವಾಗಿ ಮನೆ ಒಳಗೆ ಹೋಗತ್ತೆ, ಎಲ್ಲಿ ಉಳ್ಕೊಳ್ಳೋಂಥದ್ದು. ಆದ್ರಿಂದ ಪಂಚಾಯತಿಯವರು ಆದಷ್ಟು ಬೇಗ ಇವರಿಗೆ ರಾತ್ರಿ ಒಳಗೆ ಅವ್ರಿಗೆ ಯಾವ್ದೋ ಒಂದು ತಾತ್ಕಾಲಿಕವಾದಂತ ಪರಿಹಾರವನ್ನ ಕೊಡಬೇಕು. ವೆಂಕಟಾಪುರ ನಾರಾಯಣ ಶೆಟ್ಟಿ ಅನ್ನೋರು ಮನೆ ಸರ್, ರೋಡಲ್ಲೇ ಇರೋಂಥದ್ದು. ಆದಷ್ಟು ಇವ್ರು ಬೇಗ ಅಲ್ಲ, ರಾತ್ರಿಗೆ ಅವ್ರು ಉಳ್ಕೊಳ್ಳೋದಕ್ಕೆ ಯಾವ್ದು ವ್ಯವಸ್ಥೆ ಇಲ್ಲ ಸರ್. ಈಗ ಪಾಪ ಅವ್ರ ಮಕ್ಕಳು ಎಲ್ಲ ಕೂಡ ಬೀದಿಗೆ ಬರುವಂತ ಪರಿಸ್ಥಿತಿ. ಹ್ಞೂ ಸರ್. ಇವಾಗ ಅವರು ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಿಳಿಸೋ, ನಮ್ಗೇನು ಬರಲ್ಲ ಅಂತ ಹೇಳಿದ್ರು. ಅವರು ಸ್ವಲ್ಪ ಕೇಳ್ಬಿಟ್ಟು ಫೋನ್ ಮಾಡಿ ಅವ್ರಿಗೇನು ವ್ಯವಸ್ಥೆ ರಾತ್ರಿ ಇರೋಕ್ಕೆ ವ್ಯವಸ್ಥೆ ಮಾಡ್ಬೇಕು ಸರ್. ಟಾರ್ಪಲ್ ಆಗ್ಬೇಕು ಇವಾಗ ಅರ್ಜೆಂಟಾಗಿ. ಮಾತಾಡ್ತೀನಿ, ಬೇಗ ಫೋನ್ ಮಾಡೋಕ್ಕಿಲ್ಲ ನನಗೆ.